ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 459 ಪಾಯಿಂಟ್ಸ್ ಗೇನ್ ಆಗಿ 58,253 ಕ್ಲೋಸ್ ಆದರೆ, ನಿಫ್ಟಿ 150 ಪಾಯಿಂಟ್ಸ್ ಗೇನ್ ಆಗಿ 17,354 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 418 ಪಾಯಿಂಟ್ಸ್ ಗೇನ್ ಆಗಿ 35,481 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 1.28% ಗೇನ್ ಆದರೆ, ಸ್ಮಾಲ್ ಕ್ಯಾಪು 1.24% ಗೇನ್ ಆಗಿದೆ. ಇವತ್ತು FIS ಇಯರ್ ಎಂಡಿಂಗ್ ಕ್ಲೋಸ್ ದಿವಸ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 575 ಕ್ರೋಸ್ ಬೈ ಮಾಡಿದ್ರೆ, DIS 1165 ಕ್ರೋಸ್ ಬೈ ಮಾಡಿದ್ದಾರೆ. ಓವರಾಲ್ ಆಗಿ ಗುಡ್ ಪಾಸಿಟಿವ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವತ್ತಿನ ಸೆಷನಲ್ಲಿ ಇಂಡಿಗೋ ಪೇಂಟ್ ಸ್ಟಾಕ್ ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿದೆ. ಇಂಡಿಗೋ ಪೇಂಟ್ಸ್ ಮೇಲೆ ಮೋತಿಲಾಲ್ ಅವರು ರಿಸರ್ಚ್ ಆ್ಯಂಡ್ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾರ್ಕೆಟಲ್ಲಿರೋ ಇಂಪಾರ್ಟೆಂಟ್ ಅಪ್ಡೇಟ್ನ ಕ್ವಿಕ್ಕಾಗಿ ಡಿಸ್ಕಸ್ ಮಾಡೋಣ. ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ಇಯರ್ ಲಾಸ್ಟ್ ಡೇಯಲ್ಲಿ ಮಾರ್ಕೆಟ್ ಅಂತೂ ತುಂಬ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟು ರಿಲಯನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರಿಲಯನ್ಸಿಂದ ಒಂದು ಅಪ್ಡೇಟ್ ಬಂದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅವರ ಸಬ್ಸಿಡರಿ ಕಂಪನಿ ಆಗಿರುವ ರಿಲಯನ್ಸ್ ನ್ಯೂ ಎನರ್ಜಿ ಸೋಲಾರ್ ಲಿಮಿಟೆಡ್ ಯಾವುದಿದೆಯೋ, ಇದು ಲೀಡಿಂಗ್ ಗ್ಲೋಬಲ್ ಸೋಡಿಯಂ ಅಯಾನ್ ಬ್ಯಾಟರೀಸ್ ಟೆಕ್ನಾಲಜಿ ಕಂಪನಿ ಆಗಿರುವ ಫೆರಾಡಿಯನ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿರೋ 100% ಸ್ಟೇಕ್ನ ಅಕ್ವೈರ್ ಮಾಡ್ತಾ ಇದ್ದಾರಂತ. ಈ ಅಕ್ವೈಸೇಷನ್ ಒಂದು ಎಂಟರ್ಪ್ರೈಸಸ್ ವ್ಯಾಲ್ಯೂ 100 ಮಿಲಿಯನ್ ಬ್ರಿಟನ್ ಪೌಂಡ್ಸ್ ಅಂತ. ಈ ಅಕ್ವೈಸೇಷನ್ ಆದಮೇಲೆ ರಿಲಯನ್ಸ್ ನ್ಯೂ ಎನರ್ಜಿ ಸೋಲಾರ್ ಲಿಮಿಟೆಡ್ ಅವರು ಅನದರ್ 25 ಮಿಲಿಯನ್ ಬ್ರಿಟನ್ ಪೌಂಡ್ಸ್ನ ಇನ್ವೆಸ್ಟ್ ಮಾಡಿ ಕಮರ್ಷಿಯಲ್ ರೋಲ್ ಓವರ್ ಮಾಡೋದಕ್ಕೆ ಆಕ್ಸಲರೇಟ್ ಮಾಡೋ ಥರ ಅಂಡ್ ಇವತ್ತು ಮಾರ್ನಿಂಗ್ ಒಂದು ಅಪ್ಡೇಟ್ ಮಾಡಿದ್ದಾರೆ. ಫೆರಾಡಿಯನ್ ಲಿಮಿಟೆಡ್ ಅವ್ರ ಹತ್ರ ಪೇಟೆಂಟ್ಸ್ ಅಂಡ್ ಸೋಡಿಯಂ ಅಯಾನ್ ಬ್ಯಾಟರೀಸ್ ಟೆಕ್ನಾಲಜಿ ಇದೆ. ಅಂಡ್ ಈ ಕಂಪನಿ ಒನ್ ಆಫ್ ದ ಲೀಡಿಂಗ್ ಗ್ಲೋಬಲ್ ಬ್ಯಾಟರಿ ಟೆಕ್ನಾಲಜಿ ಕಂಪನಿ. ಅಂಡ್ ಈ ಕಂಪನಿ ಒನ್ ಆಫ್ ದ ಲೀಡಿಂಗ್ ಗ್ಲೋಬಲ್ ಬ್ಯಾಟರಿ ಟೆಕ್ನಾಲಜಿ ಕಂಪನಿ. ಅಂಡ್ ಕಂಪನಿ ಸೋಡಿಯಂ ಅಯಾನ್ ಟೆಕ್ನಾಲಜಿನ ಸೆವೆರಲ್ ಆಸ್ಪೆಕ್ಟ್ಸ್ ಅಲ್ಲಿ ಕವರ್ ಮಾಡ್ತಾ ಎಕ್ಸ್ಟೆನ್ಸಿವ್ IP ಪೋರ್ಟ್ಫೋಲಿಯೋ ಇರೋ ಥರ ಅಂಡ್ ರಿಲಯನ್ಸ್ ಇಂಡಸ್ಟ್ರಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಈ ಕಂಪನಿ ಹತ್ರನೇ ಸೋಡಿಯಂ ಅಯಾನ್ ಟೆಕ್ನಾಲಜಿ ಯಾವುದಿದೆಯೋ ಅದನ್ನು ಆಲ್ಟರ್ನೇಟಿವ್ ಬ್ಯಾಟರಿ ಟೆಕ್ನಾಲಜಿಗೆ ಕಂಪೇರ್ ಮಾಡೋಂಗಾದ್ರೆ, ಎಸ್ಪೆಷಲಿ ಲಿಥಿಯಂ ಅಂಡ್ ಲೆಡ್ ಆಸಿಡ್ ಬ್ಯಾಟರೀಸ್ ಎಲ್ಲ ಇದೆ ಅಲ್ವಾ, ಇದು ಕಂಪೇರ್ ಮಾಡಿದ್ರೆ ಸಿಗ್ನಿಫಿಕೆಂಟ್ ಅಡ್ವಾಂಟೇಜ್ ಇರೋ ಥರ ಪ್ರೊವೈಡ್ ಮಾಡುತ್ತೆ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್ ರೆನ್ಯೂವಬಲ್ ಎನರ್ಜಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಇವರು ರಿಲಯನ್ಸ್ ನ್ಯೂ ಎನರ್ಜಿ ಸೋಲಾರ್ ಲಿಮಿಟೆಡ್ ಅವರಿಗೆ 2.93 ಕ್ರೋರ್ ಶೇರ್ಸ್ನ 370 ರೂಪೀಸ್ ಪರ್ ಶೇರ್ಗೆ ಅಲಾಟ್ ಮಾಡೋಕ್ಕೆ ಅಪ್ರೂವ್ ಮಾಡಿರೋ ಥರ. ಈ ಅಲಾಟ್ಮೆಂಟ್ ಆದಮೇಲೆ ರಿಲಯನ್ಸ್ ನ್ಯೂ ಎನರ್ಜಿ ಸೋಲಾರ್ ಲಿಮಿಟೆಡ್ ಅವರಿಗೆ ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್ ರೆನ್ಯೂವಬಲ್ ಎನರ್ಜಿಯಲ್ಲಿ 15.46% ಸ್ಟೇಕು ಹೋಲ್ಡ್ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ IDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. IDFC ಬ್ಯಾಂಕ್ ಲಿಮಿಟೆಡ್ ಅವರು ಬೋರ್ಡ್ ಮೀಟ್ ಆಗಿ ಪ್ರೀವಿಯಸ್ ಆಗಿ ಹೇಳಿರೋಂತೆ IDFC ಲಿಮಿಟೆಡ್ ಅಂಡ್ ಅನದರ್ ಪ್ರಮೋಟರ್ ಗ್ರೂಪ್ ಕಂಪನಿ ಆಗಿರುವ IDFC ಫೈನಾನ್ಷಿಯಲ್ ಹೋಲ್ಡಿಂಗ್ ಲಿಮಿಟೆಡ್ ಕಂಪನಿನ IDFC ಬ್ಯಾಂಕ್ನಲ್ಲಿ ಮರ್ಜ್ ಮಾಡೋದಕ್ಕೆ ಪ್ರಪೋಸಲ್ ಇದೆಯಲ್ವಾ, ಆ ಪ್ರಪೋಸಲ್ನ IDFC ಬ್ಯಾಂಕ್ ಅವರು ಕನ್ಸಿಡರ್ ಮಾಡೋ ಥರ ಅಂಡ್ ಈ ಮರ್ಜರ್ ರಿಲೇಟೆಡ್ ಆಗಿ IDFC ಬ್ಯಾಂಕ್ ಅವರು ಇನ್ ಪ್ರಿನ್ಸಿಪಲ್ ಫೇವರ್ ಆಗಿ ಇರೋ ಥರನೂ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಈ ಮರ್ಜರ್ಗೆ ಇನ್ನು ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್ ಅಂಡ್ ರೆಗ್ಯುಲೇಟರಿ ಅಪ್ರೂವಲ್ಸ್ ಬರಬೇಕಾಗಿದೆ. ಅಂಡ್ ಈ ಪ್ರಪೋಸ್ಡ್ ಮರ್ಜರ್ ಸ್ಕೀಮ್ ವ್ಯಾಲ್ಯೂಯೇಷನ್ ಅಡ್ವೈಸರ್ಸ್ ಹೈರ್ ಮಾಡಬೇಕಾಗಿದೆ. ಇದು ರಿಲೇಟೆಡ್ ಆಗಿ ವರ್ಕ್ ಮಾಡೋದಕ್ಕೆ ಇವರಿಗೆ ಕ್ಯಾಪಿಟಲ್ ರೈಸ್ ಅಂಡ್ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್ ಕಮಿಟಿ ಅನ್ನೋ ಕಮಿಟಿನ ಆರ್ಡರೈಸ್ ಮಾಡೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನಿನ್ನೆ ನೈಟ್ ಈ ಮರ್ಜರ್ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಾಮೆಂಟ್ಸ್ ಬರ್ತಾ ಇದೆ, ಈ ಟೈಮಲ್ಲಿ ಈಗ IDFC ಬ್ಯಾಂಕ್ ತಗೋಬಹುದಾ ಅಂತ. ನೀವು ಇಲ್ಲಿ ಗಮನಿಸಬೇಕಾಗಿರೋದು, IDFC ಲಿಮಿಟೆಡ್ ಒಂದು ಬಿಸ್ನೆಸ್ ನೋಡೋಂಗಾದ್ರೆ ಇವರ ಮೈನ್ ರೆವೆನ್ಯೂಸ್ ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಇಂದ ಬರುತ್ತೆ. ಇವರು ಇದನ್ನ ಸಪರೇಟ್ ಮಾಡಿ ಸೆಲ್ ಮಾಡೋದಕ್ಕೆ ನೋಡೋ ತರ ಇದ್ರೆ, ಪ್ರೀವಿಯಸ್ ಆಗಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಸೆಲ್ ಮಾಡಿ IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಮರ್ಜ್ ಮಾಡೋ ಮೂಲಕ IDFC ಬ್ಯಾಂಕಿಗೆ ಬರೋ ಅಡ್ವಾಂಟೇಜ್ ಏನೂ ಇಲ್ಲ. ಮೇ ಬಿ ಇವರ ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಂದ್ರೆ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ನಲ್ಲಿ ಸೆಲ್ ಮಾಡೋ ಮೂಲಕ ಹಣ ಬರುತ್ತಲ್ಲ, ಅದು ಬರ್ಬೋದು. ಬಟ್ ಬಿಸ್ನೆಸ್ ಅಂಡ್ ರೆವೆನ್ಯೂ ಪರವಾಗಿ ನೋಡಿದ್ರೆ ಬ್ಯಾಂಕ್ಗೆ ಆಡೆಡ್ ಅಡ್ವಾಂಟೇಜ್ ಅನ್ನೋದು ಏನು ಕಾಣಿಸ್ತಾ ಇಲ್ಲ. ಬಟ್ ಈ ಮರ್ಜರ್ ರಿಲೇಟೆಡ್ ಆಗಿ ನಾವು ಆರ್ಬಿಟ್ರೇಷನ್ ಪ್ಲೇ ಮಾಡಬೇಕು ಅನ್ಕೋಬೇಕಂದ್ರೆ ನಮಗೆ ಮರ್ಜರ್ ರೇಷಿಯೋ ಕ್ಲಿಯರ್ ಆಗಿ ಗೊತ್ತಿರೋವಾಗಲೇ ಆರ್ಬಿಟ್ರೇಷನ್ ತಿಳ್ಕೊಬಹುದು. ಬಟ್ ಈ ಮರ್ಜರ್ ರಿಲೇಟೆಡ್ ಆಗಿ ರೇಷಿಯೋಸ್ ಇನ್ನೂ ನಮಗೆ ಗೊತ್ತಿಲ್ಲ. ಒನ್ಸ್ ಇದ್ರ ಬಗ್ಗೆ ಮರ್ಜರ್ ರೇಷಿಯೋ ನಮಗೆ ಅಪ್ಡೇಟ್ ಬಂದ ಮೇಲೆ ಈ ಆರ್ಬಿಟ್ರೇಷನ್ ಅಡ್ವಾಂಟೇಜ್ ಏನಾದರೂ ಇದೆಯಾ ಅಂತ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮರ್ಜರ್ ರಿಲೇಟೆಡ್ ಆಗಿ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ IDFC ಲಿಮಿಟೆಡ್ ಸ್ಟಾಕು 13.46% ಬೆಳೆದ್ರೆ, IDFC ಬ್ಯಾಂಕ್ ಏನು ದೊಡ್ಡದಾಗಿ ಏನು ಅಡ್ವಾಂಟೇಜ್ ಇಲ್ಲ ಅಲ್ವಾ, ಅದರಿಂದಾನೇ ಬ್ಯಾಂಕ್ ಸ್ಟಾಕ್ ಅಲ್ಲಿ ಮಾತ್ರ ಅಷ್ಟೊಂದು ಮೂವ್ಮೆಂಟ್ ಏನು ಕಾಣಿಸಲಿಲ್ಲ. ನೆಕ್ಸ್ಟ್ ಟೆಕ್ ಮಹೇಂದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಟೆಕ್ ಮಹೇಂದ್ರ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು LIC ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ 100% ಸ್ಟೇಕ್ನ ಅಕ್ವೈರ್ ಮಾಡೋದಕ್ಕೆ ಕಂಪನಿ ಅಪ್ರೂವ್ ಮಾಡಿರೋ ಥರ ಹೇಳ್ತಾ ಇದ್ದಾರೆ. ಅಂಡ್ ಇದರ ಜೊತೆಗೆ ಇವರು ಸಬ್ಸಿಡರಿ ಕಂಪನಿ ಆಗಿರುವ ಟೆಕ್ ಮಹೇಂದ್ರ ಅಮೆರಿಕಾ INC ಅವರು ಈ LIC ಗ್ರೂಪ್ ಅವರ ಹೋಲ್ಡಿಂಗ್ ಕಂಪನಿ ಆಗಿರುವ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್ LLC ಅಲ್ಲಿ 100% ಸ್ಟೇಕ್ನ ಅಕ್ವೈರ್ ಮಾಡೋದಕ್ಕೆ ಅಪ್ರೂವ್ ಮಾಡಿರೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ LIC ಗ್ರೂಪ್ ಅವರ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್ LLCನ ಅಕ್ವೈರ್ ಮಾಡ್ತಾ ಇದ್ದಾರಲ್ವಾ, ಈ ಟಾರ್ಗೆಟ್ ಕಂಪನಿ ಅವರ ರೆವೆನ್ಯೂ 2022 ಡಿಸೆಂಬರ್ ಎಂಡಿಂಗ್ ದಿವಸಕ್ಕೆ $39.6 ಮಿಲಿಯನ್ ಇರೋ ಥರ. ಅಂಡ್ ಈ ಅಕ್ವಿಸಿಷನ್ ರಿಲೇಟೆಡ್ ಆಗಿ ಟೆಕ್ ಮಹೇಂದ್ರ ಅವರು $125 ಮಿಲಿಯನ್ ಪೇ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವತ್ತು ಮಾರ್ನಿಂಗು ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. GMSI ಅವರು ಆಂಧ್ರ ಪ್ರದೇಶದಲ್ಲಿರುವಂಥ ಜೊನ್ನಗಿರಿ ಗೋಲ್ಡ್ ಪ್ರಾಜೆಕ್ಟ್ನಲ್ಲಿ ಗ್ರಾವಿಟಿ ಗೋಲ್ಡ್ ಕಾನ್ಸಂಟ್ರೇಟ್ ಪ್ರೊಡ್ಯೂಸಿಂಗ್ನ ಕಮಿಷನ್ ಮಾಡಿರೋ ಥರ ಇವರು ಇನ್ಫಾರ್ಮ್ ಮಾಡ್ತಿದ್ದಾರೆ.
ಆ್ಯಂಡ್ ಈ ಪ್ಲಾಂಟಲ್ಲಿರೋ ಗೋಲ್ಡ್ ಓರಿಂದ ಗ್ರಾವಿಟಿ ಗೋಲ್ಡ್ ಕಾನ್ಸಂಟ್ರೇಟ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಈಗ GMSI ಅವರು ಇವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರಲ್ಲ, ಏನಕ್ಕೆ ಅಪ್ಡೇಟ್ ಮಾಡ್ತಿದ್ದಾರೆ ಅಂದರೆ GMSI ಅಲ್ಲಿ ಡೆಕ್ಕನ್ ಗೋಲ್ಡ್ ಅವರು ಸಿಗ್ನಿಫಿಕೆಂಟ್ ಸ್ಟೇಕ್ನ ಅಕ್ವೈರ್ ಮಾಡೋದು ಪ್ರಾಸೆಸ್ನಲ್ಲಿ ಆಲ್ರೆಡಿ ಇರೋ ಥರ ಪ್ರೀವಿಯಸ್ ಆಗಿ ಅನೌನ್ಸ್ ಮಾಡಿದ್ರು. ಈಗ ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತ GMS ಅವರು ಇವರು ಇನ್ಫಾರ್ಮ್ ಮಾಡಿದ್ರಿಂದ ಶೇರ್ ಹೋಲ್ಡರ್ಸ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟಿಂದ ಇವತ್ತಿನ ಸೆಷನಲ್ಲಿ ಈ 25 ರೂಪೀಸ್ ಸ್ಟಾಕು ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು PB ಇನ್ಫೋಟೆಕ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ಬೋರ್ಡು 29 ಡಿಸೆಂಬರ್ ದಿವಸ ಮೀಟ್ ಆಗಿ ಇವರು ಸಬ್ಸಿಡರಿ ಕಂಪನಿ ಆಗಿರುವ ಪಾಲಿಸಿ ಬಜಾರ್ ಇನ್ಶೂರೆನ್ಸ್ ಬ್ರೋಕರ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ 1 or more ಬ್ರಾಂಚಸ್ನಲ್ಲಿ 700 crores ಇನ್ವೆಸ್ಟ್ ಮಾಡ್ತೀವಿ ಅಂತ. ಅಂಡ್ ಈ 700 crores ಇನ್ವೆಸ್ಟ್ಮೆಂಟ್ನ ಫೈನಾನ್ಷಿಯಲ್ ಇಯರ್ 2021-22 ಅಂಡ್ 22-23 ಅಲ್ಲಿ ಮಾಡೋ ಥರ. ಅಂಡ್ ಇವರ ಅನದರ್ ಸಬ್ಸಿಡರಿ ಕಂಪನಿ ಆಗಿರುವ ಪೈಸಾ ಬಜಾರ್ ಮಾರ್ಕೆಟಿಂಗ್ ಅಂಡ್ ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲೂ ನಿಯರ್ಲಿ 300 crores ಇನ್ವೆಸ್ಟ್ ಮಾಡೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇದರ ಜೊತೆಗೆ ಪೈಸಾ ಬಜಾರ್ ಅವರು ಆಕ್ಸಿಸ್ ಬ್ಯಾಂಕ್ ಅವ್ರ ಜೊತೆ ಪರ್ಸನಲ್ ಲೋನ್ ಪ್ರೀ ಕ್ವಾಲಿಫೈಡ್ ಪ್ರೋಗ್ರಾಮ್ನ ಲಾಂಚ್ ಮಾಡಿರೋ ಥರ ಈ ಪ್ರೋಗ್ರಾಮ್ ಮೂಲಕ ಕಸ್ಟಮರ್ಸು ಪೈಸಾ ಬಜಾರ್ ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ಆಕ್ಸಿಸ್ ಬ್ಯಾಂಕ್ ಅವ್ರ ಹತ್ರ ಕಸ್ಟಮೈಸ್ ಅಂಡ್ ಪ್ರೀ ಕ್ವಾಲಿಫೈಡ್ ಲೆಂಡಿಂಗ್ ಆಫರ್ಸ್ ಯಾವುದಿದೆಯೋ ಅದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಮೀನಿಂಗ್ ಇದಕ್ಕೆ. ಇನ್ನು ಪೈಸಾ ಬಜಾರ್ ಪ್ಲಾಟ್ಫಾರ್ಮ್ನಲ್ಲಿ ಫ್ಯೂ ಬಟನ್ಸ್ನ ಕ್ಲಿಕ್ ಮಾಡೋ ಮೂಲಕ ಇನ್ಸ್ಟಂಟ್ ಕ್ರೆಡಿಟ್ ಆಕ್ಸೆಸ್ನು ಪ್ರೊವೈಡ್ ಮಾಡೋ ಥರ. ಅಂಡ್ ಪೈಸಾ ಬಜಾರ್ ಅವರು ಲಾರ್ಜ್ ಬ್ಯಾಂಕ್ಸ್ ಅಂಡ್ NBFC ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮೂಲಕ ಡಿಜಿಟಲ್ ಕ್ಯಾಪಿಟಲೈಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋದಕ್ಕೆ ಸ್ಟ್ರಾಂಗ್ ಫೋಕಸ್ ಮಾಡೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನಲ್ಲಿ PB ಇನ್ಫೋಟೆಕ್ ಸ್ಟಾಕು 2.78% ಬೆಳೆದಿದೆ. ನೆಕ್ಸ್ಟ್ ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಚೈನಾಲಿ ಇಲ್ಲಿವರೆಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಸಬ್ಸಿಡರಿ ಕೊಡ್ತಾ ಇತ್ತು. 2022 ಇಂದ ಆ ಸಬ್ಸಿಡರಿನ ಕಟ್ ಮಾಡೋ ಥರ ಇವರು ಅಪ್ಡೇಟ್ ಬರ್ತಿದೆ. ಇದರಿಂದ ಟಾಟಾ ಮೋಟರ್ಸ್ಗೆ ಏನು ಪಾಸಿಟಿವ್ ಅನ್ಕೊಂತಾ ಇದ್ರಲ್ವಾ, ಇಲ್ಲಿವರೆಗೂ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಸಬ್ಸಿಡಿ ಇರೋದ್ರಿಂದ ತುಂಬ ಜಾಸ್ತಿ ಜನ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತಗೊಳ್ಳೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಈಗ ಸಬ್ಸಿಡಿ ಕಟ್ ಆಗೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲದೆ ಜನಗಳು ನಾರ್ಮಲ್ ವೆಹಿಕಲ್ಸ್ ತಗೊಂಡ್ರೆ ಟಾಟಾ ಮೋಟಾರ್ಸ್ ಅವರು ಚೈನಾ ಅಲ್ಲಿ JLR ಸೇಲ್ಸ್ ಮಾಡ್ತಾ ಇದ್ದಾರಲ್ವಾ, ಇವರು ಓವರಾಲ್ JLR ಸೇಲ್ಸ್ನಲ್ಲಿ ಚೈನೀಸ್ ಮಾರ್ಕೆಟಿಂದ ಅಪ್ರಾಕ್ಸಿಮೇಟ್ಲಿ 25-30% JLR ಸೇಲ್ಸ್ ಇರುತ್ತೆ. ಅಂಡ್ JLR ಸೇಲ್ಸ್ ನೋಡೋಂಗಾದ್ರೆ ಬಿಗ್ EV ಪೋರ್ಟ್ಫೋಲಿಯೋನು ಇಲ್ಲ ಅವ್ರ ಹತ್ರ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಇರೋ ಸಬ್ಸಿಡಿ ಕಟ್ ಆಗೋ ಮೂಲಕ ಚೈನಾಲಿ JLR ಸೇಲ್ಸ್ ಏನಾದರೂ ಜಾಸ್ತಿ ಆಗಿದ್ರೆ ಅದು ಟಾಟಾ ಮೋಟರ್ಸ್ಗೆ ಖಚಿತವಾಗ್ಲೂ ಪಾಸಿಟಿವ್ ಅಲ್ವಾ. ಸೊ ವಿ ಹ್ಯಾವ್ ಟು ಸಿ ಚೈನಾನಲ್ಲಿ 2022ನಲ್ಲಿ JLR ಸೇಲ್ಸ್ ಬೆಳೆಯುತ್ತಾ ಇಲ್ವಾ ಅಂತ. ಒಂದು ವೇಳೆ ಈ JLR ಸೇಲ್ಸ್ ಏನಾದರೂ ಅಲ್ಲಿ ಬೆಳೆದ್ರೆ ಖಚಿತವಾಗ್ಲೂ ಅದು ಟಾಟಾ ಮೋಟರ್ಸ್ಗೆ ಪಾಸಿಟಿವ್ ಆಗುತ್ತೆ. ಚೈನಾ ರಿಲೇಟೆಡ್ ಆಗಿ ಅಪ್ಡೇಟು ಇವತ್ತಿನ ಸೆಕೆಂಡ್ ಹಾಫಲ್ಲಿ ಬಂದಿದೆ. ಈ ಅಪ್ಡೇಟ್ ಆದಮೇಲೆ ಇವತ್ತಿನ ಸೆಷನಲ್ಲಿ ಟಾಟಾ ಮೋಟರ್ಸ್ ಸ್ಟಾಕು ಸ್ವಲ್ಪ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿ ಓವರಾಲ್ ಆಗಿ ಇವತ್ತಿನ ಸೆಷನಲ್ಲಿ 2.64% ಬೆಳೆದಿದೆ. ನೆಕ್ಸ್ಟು ಇಂಡಿಗೋ ಪೇಂಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತಿನ ಸೆಷನಲ್ಲಿ ಇಂಡಿಗೋ ಪೇಂಟ್ ಸ್ಟಾಕ್ಸು 8% ಮೇಲೆ ಬೆಳೆದಿದೆ ಅಲ್ವಾ. ಇಂಡಿಗೋ ಪೇಂಟ್ಸ್ ಮೇಲೆ ಮೋತಿಲಾಲ್ ಓಸ್ವಾಲ್ ಅವರು ಒಂದು ರಿಸರ್ಚ್ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ರಿಪೋರ್ಟ್ ರಿಲೀಸ್ ಮಾಡಿದ ಮೇಲೆ ಇವತ್ತು ಸ್ಟಾಕ್ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿದೆ. ಆ್ಯಂಡ್ ಈ ರಿಪೋರ್ಟ್ ರಿಸರ್ಚಲ್ಲಿ ಇವರು ಏನು ಮೆನ್ಷನ್ ಮಾಡ್ತಿದ್ದಾರೆ ಅನ್ನೋ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರಿಪೋರ್ಟಲ್ಲಿ ಇಂಡಿಗೋ ಪೇಂಟ್ಸ್ ರಿಲೇಟೆಡ್ ಆಗಿ ಕೀ ಹೈಲೈಟ್ಸ್ನ ಏನಂತ ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ, ಇಂಡಿಯನ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಆಪರ್ಚುನಿಟಿಗೋಸ್ಕರ ತುಂಬ ಡೊಮೆಸ್ಟಿಕ್ ಕಂಪ್ನೀಸ್ ಅಂತೂ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಕಂಪ್ನೀಸ್ ಎಲ್ಲನೂ ಟ್ರೈ ಮಾಡಿವೆ. ಬಟ್ ಏಷ್ಯನ್ ಪೇಂಟ್, ಬರ್ಜರ್ ಪೇಂಟ್ಸ್ ಈ ಥರ ಕಂಪನಿ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮೂಲಕ ಆಲ್ರೆಡಿ ಲಾರ್ಜ್ ಸ್ಪ್ರೆಡ್ ಆಗೋದ್ರಿಂದ ಎಷ್ಟೋ ಜನ ಬಂದರೂ ಸರ್ವೈವ್ ಆಗೋದಕ್ಕೆ ತುಂಬ ಕಷ್ಟ ಆಗಿದೆ. ಈ ಥರ ಸ್ಟ್ರಾಂಗ್ ಎಂಟ್ರಿ ಬ್ಯಾರಿಯರ್ ಇರೋ ಇಂಡಸ್ಟ್ರಿಯಲ್ಲಿ ಇಂಡಿಗೋ ಪೇಂಟ್ಸ್ ಅವರು ಇವರ ಎಂಟ್ರಿ ಬ್ಯಾರಿಯರ್ನ ಸಕ್ಸಸ್ಫುಲ್ ಆಗಿ ಸರ್ಪಾಸ್ ಮಾಡಿರೋ ಥರ ಈ ಎಂಟ್ರಿ ಬ್ಯಾರಿಯರು ಇವರಿಗೆ ಕ್ರಾಸ್ ಮಾಡೋದಕ್ಕೆ ಸಿಮಿಲರ್ ಆಗಿನೂ ಮಾರ್ಕೆಟಲ್ಲಿರೋ ಪೇಂಟ್ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದಿರಾ ಡಿಫರೆಂಟ್ ಪ್ರಾಡಕ್ಟ್ಸಿಂದ ಬಂದಿರೋದ್ರಿಂದ ಅದರ ಜೊತೆಗೆ ಇವರು ಇನ್ಶಿಯಲಿ ಸಿಟೀಸ್ನ ಫೋಕಸ್ ಮಾಡಿದಿರಾ ಟೈರ್ 3 ಆ್ಯಂಡ್ ಟೈರ್ 4 ರೂರಲ್ ಮಾರ್ಕೆಟ್ ಮೇಲೆ ತುಂಬ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಸೊ ಈ ಟೈರ್ 3 ಆ್ಯಂಡ್ ಟೈರ್ 4 ರೂರಲ್ ಮಾರ್ಕೆಟ್ಸ್ನ ಕ್ಯಾಪ್ಚರ್ ಮಾಡಿದ ಮೇಲೆ ಸಿಟಿ ಮೇಲೆ ಫೋಕಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಕಂಪನಿಯವರ ಮ್ಯಾನೇಜ್ಮೆಂಟು ತುಂಬ ಸ್ಟ್ರಾಂಗ್ ಮ್ಯಾನೇಜ್ಮೆಂಟು. ಇವರು ಒಂದೇ ಸಲ ಎಲ್ಲ ಸ್ಟೇಟ್ಸಲ್ಲಿ ಬರ್ದಿರಾ 1 by 1 ಸ್ಟೇಟ್ನ ಕಾನ್ಸಂಟ್ರೇಟ್ ಮಾಡ್ಕೊತ ಬಂದಿದ್ದಾರೆ. ಆ್ಯಂಡ್ ಇವರ ಬ್ರ್ಯಾಂಡ್ ಈಕ್ವಿಟಿನೂ ಕ್ರಿಯೇಟ್ ಮಾಡೋದಕ್ಕೂ ಆ್ಯಡ್ಸ್ ಮೇಲೂ ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಿಕ್ಕಿರೋ ಕಂಪನಿಗಳನ್ನ ಕಂಪೇರ್ ಮಾಡಿದ್ರೆ ಇವರು ಆ್ಯಡ್ಸ್ ರಿಲೇಟೆಡ್ ಆಗನೂ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಅದರ್ ಪೇಂಟ್ ಕಂಪನೀಸು ಬಾಲಿವುಡ್ ಆ್ಯಕ್ಟರ್ಸ್ನ ಪ್ರಮೋಟ್ ಮಾಡಿದ್ರೆ ಇವರ ಮ್ಯಾನೇಜ್ಮೆಂಟ್ ಅಂತೂ ಏನು ಪ್ಲಾನ್ ಮಾಡಿದೆ ಅಂದರೆ, ಒಂದು ವೇಳೆ ಬಾಲಿವುಡ್ ಆ್ಯಕ್ಟರ್ಸ್ನ ಪ್ರಮೋಟ್ ಮಾಡಿದ್ರೆ ಅವರ ರೀಚ್ ಓನ್ಲಿ ನಾರ್ತ್ವರೆಗೆ ಇರುತ್ತೆ. ಸೌತ್ ವಿಷಯಕ್ಕೆ ಬಂದರೆ ಸೌತ್ ಈಚ್ ಸ್ಟೇಟ್ಗೆ ಸಪ್ರೇಟ್ ಸ್ಟಾರ್ಸ್ ಇರ್ತಾರಲ್ಲ, ಸೊ ಇವ್ರನ್ನ ರೀಚ್ ಆಗೋದು ಕಷ್ಟ ಆಗುತ್ತೆ ಅಂತ ಇವರು ಎಲ್ಲರಿಗೂ ಗೊತ್ತಿರೋ ಅಂಥ ಧೋನಿನ ಇವರು ಬ್ರ್ಯಾಂಡ್ ಅಂಬಾಸಿಡರ್ಗೆ ತಗೊಂಡಿದ್ದಾರೆ. ಈ ಥರ ಧೋನಿನ ತಗೊಂಡ್ರಿಂದ ಧೋನಿ ಎಂಟೈರ್ ಕಂಟ್ರಿಗೂ ಗೊತ್ತಿರೋದ್ರಿಂದ ಇವರು ಎಂಟೈರ್ ಇಂಡಿಯಾನ ರೀಚ್ ಮಾಡ್ಬೋದು ಅನ್ನೋದು ಇವ್ರ ಪ್ಲಾನ್. ಇದರಿಂದ ಇವರು ಸಿಂಗಲ್ ಬ್ರ್ಯಾಂಡ್ ಅಂಬಾಸಿಡರಿಂದಾನೇ ವೈಡ್ ರೇಂಜ್ ಆಫ್ ಕಸ್ಟಮರ್ಸ್ನ ರೀಚ್ ಮಾಡ್ಬೋದು ಅನ್ನೋದು. ಆ್ಯಂಡ್ ಇವರ ಟಿಂಕ್ಟಿಂಗ್ ಮಿಷನ್ಸ್ ಒಂದು ಪೆನಿಟ್ರೇಷನ್ನು ರ್ಯಾಪಿಡ್ ಆಗಿ ಡ್ರೈವ್ ಮಾಡ್ತಾ ಇದ್ದಾರಂತ. ಆ್ಯಂಡ್ ಈ ಕಂಪನಿ ಪ್ರಾಡಕ್ಟ್ಸ್ ಮೇಲೆ ಟ್ರಸ್ಟ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಇವರು ಇನ್ಫ್ಲೂಯೆನ್ಸರ್ಸ್ ಅಂದರೆ ಈ ಇಂಡಸ್ಟ್ರಿಯಲ್ಲಿ ಇನ್ಫ್ಲೂಯೆನ್ಸರ್ಸ್ ಯಾರಿರ್ತಾರೋ ಪೇಂಟರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್ ಇದ್ದಾರಲ್ವಾ, ಅವ್ರ ಜೊತೆ ಇವರು ಒಳ್ಳೆ ಎಂಗೇಜ್ ಮಾಡ್ಕೊಂಡಿರೋ ಥರ. ಆ್ಯಂಡ್ ಫೈನಾನ್ಷಿಯಲ್ ಇಯರ್ 19 ಇಂದ 24 ನೋಡೋದಾದ್ರೆ 545 ಬಿಲಿಯನ್ ಇಂಡಿಯನ್ ಪೇಂಟ್ ಇಂಡಸ್ಟ್ರಿಯಲ್ಲಿ 12% CAGR ಅಲ್ಲಿ ಗ್ರೋ ಆಗೋ ಥರ. ಆ್ಯಂಡ್ ಅದೇ ಇಂಡಿಗೋ ಪೇಂಟ್ ವಿಷಯಕ್ಕೆ ಬಂದರೆ ಫೈನಾನ್ಷಿಯಲ್ ಇಯರ್ 21 ಇಂದ 24 ಇವರ ಸೇಲ್ಸು
28% CAGRನಲ್ಲಿ, ಎಬಿಟಾಸು 35% CAGRನಲ್ಲಿ ಅಂಡ್ ಪ್ಯಾಟ್ 41% CAGRನಲ್ಲಿ ಗ್ರೋ ಆಗೋ ಥರ ಇವರು ಎಕ್ಸ್ಪೆಕ್ಟ್ ಮಾಡ್ತಿದಾರಂತ. ಅಂಡ್ ರೀಸೆಂಟ್ ಆಗಿ ಕಮಾಡಿಟಿ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಆಲ್ ಪೇಂಟ್ ಕಂಪನೀಸ್ ಅವರ ಪ್ರೈಸಸ್ ಇಂಕ್ರೀಸ್ ಮಾಡಿದಾರಲ್ವಾ. ಈ ಪ್ರೈಸ್ ಇಂಕ್ರೀಸ್ ಮೂಲಕ ಇವರ ಫೈನಾನ್ಷಿಯಲ್ ಇಯರ್ 2022ನಲ್ಲಿ ಅಂಡ್ ಫೈನಾನ್ಷಿಯಲ್ ಇಯರ್ 23 ಮಾರ್ಜಿನ್ ರಿಕವರಿ ಕಾಣಿಸುತ್ತೆ. ಸೊ ಇವೆಲ್ಲ ರೀಸನ್ಸ್ ಇಂದ ಇಂಡಿಗೋ ಪೇಂಟ್ಸ್ಗೆ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ ಪ್ರೈಸ್ 2270 ಆಗಿ ಫಿಕ್ಸ್ ಮಾಡಿರೋ ಥರ ಮೋತಿಲಾಲ್ ಓಸ್ವಾಲ್ ಅವರು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ಒಂದು ವೇಳೆ ಪೇಂಟ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಕಂಪಾರಿಸನ್ ಅಲ್ಲಿ ನೋಡೋಂಗಾದ್ರೆ ಇಂಡಿಗೋ ಪೇಂಟ್ಸ್ 147 PE ಟ್ರೇಡ್ ಆಗ್ತಿದೆ. ಅಂಡ್ ಇಂಡಿಯಾ ಅಂಡ್ ಏಷ್ಯನ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಅದರ್ ಕಂಪನೀಸ್ ಆಗಿರುವ ಏಷ್ಯನ್ ಪೇಂಟ್ಸ್ 99 PE ಟ್ರೇಡ್ ಆಗ್ತಿದೆ ಅಂಡ್ ಬರ್ಜರ್ ಪೇಂಟ್ಸ್ 88 PE ಟ್ರೇಡ್ ಆಗ್ತಿದೆ. ಅದೇ ನಾವು ಪ್ರೈಸ್ ಟು ಸೇಲ್ಸ್ ಅಲ್ಲಿ ಕಂಪೇರ್ ಮಾಡೋಂಗಾದ್ರೆ ಇಂಡಿಗೋ ಪೇಂಟ್ ಪ್ರೈಸ್ ಟು ಸೇಲ್ಸ್ 12.43% ಇದ್ರೆ ಏಷ್ಯನ್ ಪೇಂಟ್ಸ್ ಸಿಮಿಲರ್ ಆಗಿ 12.43 ಇದೆ. ಬರ್ಜರ್ ಪೇಂಟ್ಸ್ 9.18 ಆಗಿ ಇದೆ. ಈ ತರ ಕಂಪ್ಯಾರಿಸನ್ ನೋಡೋಂಗಾದ್ರೆ ಬರ್ಜರ್ ಪೇಂಟ್ ನಮಗೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಸಿಗೋ ತರ ಅರ್ಥ ಆಗುತ್ತೆ. ಅಂಡ್ ಇಂಡಿಗೋ ಪೇಂಟ್ಸ್ IPO 1490 ರೂಪೀಸ್ಗೆ ಬಂದು ಮಾರ್ಕೆಟ್ ಅಲ್ಲಿ 2630 ರೂಪೀಸ್ಗೆ ಲಿಸ್ಟ್ ಆಗಿದೆ. ಅಂಡ್ ಸ್ಟಾಕ್ ಲಿಸ್ಟಿಂಗ್ ಇಂದ ನೋಡೋಂಗಾದ್ರೆ ಇವರು IPO ಅಲ್ಲಿ ಬಂದಿರೋ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿ ಬಂತು. ಅಂಡ್ ಅದಾದ್ಮೇಲೆ ರಾ ಮೆಟೀರಿಯಲ್ ಕಾಸ್ಟ್ ಬೆಳೆದ್ರಿಂದ ಇವರ ಮೇಲೆ ಪ್ರೆಷರ್ ಕಾಣಿಸಿದೆ. ಅದರಿಂದ ಸ್ಟಾಕ್ 2630 ರೂಪೀಸ್ ಇಂದ ಕರೆಕ್ಟ್ ಆಗಿ ಆಲ್ಮೋಸ್ಟ್ 1900 ರೂಪೀಸ್ ವರೆಗೂ ಬಂದಿತ್ತು. ಬಟ್ ಇವತ್ತು ಮೋತಿಲಾಲ್ ಓಸ್ವಾಲ್ ಅವರಿಂದ ಈ ತರ ರಿಪೋರ್ಟ್ ಬಂದಿರೋದ್ರಿಂದ ಸ್ಟಾಕ್ ಅಲ್ಲಿ ಮೂವ್ಮೆಂಟ್ ಕಾಣಿಸಿದೆ. ಲಿಸ್ಟಿಂಗ್ ಪ್ರೈಸಿಂಗ್ ನೋಡಂಗಾದ್ರೆ ಸ್ಟಾಕ್ ಇಷ್ಟೊಂದು ಕರೆಕ್ಟ್ ಆದ್ಮೇಲೆ ಇದಕ್ಕೆ ಮುಂಚೆ ಕಂಪ್ಯಾರಿಸನ್ ತೋರಿಸಿದ್ನಲ್ವಾ, ಕಂಪನಿ ಗುಡ್ ಕಂಪನಿ ಆದ್ರೂ ಈ ಸ್ಟಾಕ್ ಸ್ಟಿಲ್ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲೇ ಇದೆ. ನೆಕ್ಸ್ಟ್ ಟೈಮ್ ಟೆಕ್ನೋಪ್ಲಾಸ್ಟ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ರೆನಾರ್ ಪಬ್ಲಿಕ್ ಸೆಕ್ಟರ್ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಯಿಂದ ಪ್ರೆಸ್ಟಿಜಿಯಸ್ ಸಿಂಗಲ್ ಆರ್ಡರ್ ರಿಸೀವ್ ಮಾಡ್ಕೊಂಡಿರ್ತಾರೆ. ಅಂಡ್ ಈ ಆರ್ಡರ್ ಅಲ್ಲಿ ಭಾಗವಾಗಿ ಗ್ಯಾಸ್ಕೆಟ್ಸ್ ವಿತ್ ಕಾರ್ಬನ್ ಫೈಬರ್ ರೀಇನ್ಫೋರ್ಸ್ಡ್ ಟೈಫೋರ್ ಕಾಂಪೋಸೈಟ್ ಸಿಲಿಂಡರ್ ನ ಸಪ್ಲೈ ಮಾಡೋ ತರ ಇವರು ಪ್ರೀವಿಯಸ್ ಆಗೇನೆ 150 crores ಬುಕಿಂಗ್ ಬಂದಿರೋ ತರ ಅಪ್ಡೇಟ್ ಮಾಡಿದಾರಲ್ವಾ, ಅದಕ್ಕೆ ಅಡಿಷನಲ್ ಆಗಿ ಈ ಆರ್ಡರ್ ಬಂದಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ಟೈಮ್ ಟೆಕ್ನೋಪ್ಲಾಸ್ಟ್ ಸ್ಟಾಕು 3.6% ಬೆಳೆದಿದೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್. ಥ್ಯಾಂಕ್ ಯು.